ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಮಾಸ್ ಸಂಘರ್ಷ ಜಾಗತಿಕ ಸಮಸ್ಯೆಯಾಗಿ ಬದಲಾಗ್ತಾ ಇದೆ. ಹಮಾಸ್ ಬೆನ್ನಿಗೆ ನಿಂತಿರೋ ಇರಾನ್ ತನ್ನ ಹೌತಿ ಪಡೆಗಳ ಮೂಲಕ ಕೆಂಪು ಸಮುದ್ರದಲ್ಲಿನ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಮಾಡಿಸ್ತಾ ಇದೆ. ಅದರಲ್ಲೂ ಅಮೆರಿಕ, ಬ್ರಿಟನ್ ಹಾಗೂ ಇಸ್ರೇಲ್ಗೆ ಸೇರಿದ ಹಡಗುಗಳು ಟಾರ್ಗೆಟ್ ಆಗ್ತಾ ಇದ್ದು, ಇತ್ತೀಚೆಗೆ ಜಪಾನ್ ಹಾಗೂ ಭಾರತದ ಹಡಗುಗಳ ಮೇಲೆ ಕೂಡ ದಾಳಿಗಳು ನಡೆದಿವೆ. ಹೀಗಾಗಿ ಹಿಂದೂ ಮಹಾಸಾಗರದಲ್ಲಿ ಸರಕು ಸಾಗಾಣಿಕೆ ಹಡಗುಗಳ ರಕ್ಷಣೆಗಾಗಿ ಅಮೆರಿಕ, ಭಾರತ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳು ಯುದ್ಧ ನೌಕೆಗಳನ್ನು ಇಳಿಸಬೇಕಾಗಿ ಬರ್ತಾ ಇದೆ. ಈ ಸಂದರ್ಭದಲ್ಲೇ ಇಸ್ರೇಲ್ ಗಾಜಾದ ಮೇಲಿನ ತನ್ನ ದಾಳಿಯನ್ನು ತೀವ್ರಗೊಳಿಸಿದರೆ, ಮತ್ತೊಂದು ಕಡೆ ಈಜಿಪ್ಟ್ ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ 3 ಸೂತ್ರಗಳನ್ನು ಹಿಡ್ಕೊಂಡು ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ನಿಂತಿದೆ. ಹಾಗಾದ್ರೆ ಏನಿದು ಈಜಿಪ್ಟ್ ಹೇಳ್ತಾ ಇರೋ ಸಂಧಾನ ಸೂತ್ರ? ಇದಕ್ಕೆ ಇಸ್ರೇಲ್ ಹಾಗೂ ಹಮಾಸ್ಗಳು ಒಪ್ಪಿಗೆ ಕೊಡುತ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಗಾಜಾಪಟ್ಟಿ ಮೇಲಿನ ದಾಳಿಯನ್ನು ತೀವ್ರಗೊಳಿಸಿದೆ. ಮೊನ್ನೆ ಒಂದೇ ರಾತ್ರಿ 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದರೆ, ಕಳೆದ ಗುರುವಾರ ಕೂಡ ಇಸ್ರೇಲ್ ದಾಳಿಗೆ 20ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ದಕ್ಷಿಣ ಗಾಜಾದ ಮೇಲೆ ದಾಳಿ ಮಾಡ್ತಾ ಇದ್ದ ಇಸ್ರೇಲ್ ಈಗ ಸೆಂಟ್ರಲ್ ಗಾಜಾದ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಅಲ್ಲದೆ ಇಸ್ರೇಲಿ ಟ್ಯಾಂಕರ್ಗಳ ಅಬ್ಬರ ಕೂಡ ಅಲ್ಲಿ ಹೆಚ್ಚಾಗ್ತಾ ಇದ್ದು, ಹಮಾಸ್ಗೆ ಸೇರಿದ ಕಟ್ಟಡಗಳು ನೆಲಕ್ಕುರುಳ್ತಾ ಇವೆ. ಅಷ್ಟೇ ಅಲ್ಲದೆ ಇಸ್ರೇಲ್ ಗಾಜಾಪಟ್ಟಿಯ ಆಸ್ಪತ್ರೆಗಳನ್ನು ಮತ್ತೆ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಈ ಆಸ್ಪತ್ರೆಗಳಲ್ಲಿ ಹಮಾಸ್ ಉಗ್ರರು ಅಡಗಿ ಕೂತಿದ್ದಾರೆ ಅಂತ ಇಸ್ರೇಲ್ ಮತ್ತೊಮ್ಮೆ ಆರೋಪ ಮಾಡ್ತಾ ಇದೆ. ಹೀಗಾಗಿ ಇಸ್ರೇಲ್ ಇಡೀ ಗಾಜಾನ ಇನ್ನೊಂದು ರೌಂಡ್ ಜಾಲಾಡುವ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಈಗಾಗಲೇ ಶೋಧಿಸಿರುವ ಟನಲ್ಗಳನ್ನು ನಾಶ ಮಾಡುವ ಕೆಲಸಕ್ಕೆ ಕೂಡ ಇಸ್ರೇಲ್ ಮುಂದಾಗ್ತಾ ಇದೆ. ಹೀಗಾಗಿ ಬಾಂಬ್ಗಳನ್ನು ಬಳಸಿ ಆ ಟನಲ್ಗಳನ್ನು ಉಡಾಯಿಸಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಒಂದನ್ನು ಕೂಡ IDF ಬಿಡುಗಡೆ ಮಾಡಿದೆ. ಗೆಳೆಯರೆ, ಆ ವಿಡಿಯೋನ ನಾನು ಇಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅದನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಗಾಜಾದಲ್ಲಾಗಿರೋ ನಾಗರಿಕರ ಸಾವು ನೋವಿಗೆ ಹಮಾಸ್ ಮತ್ತು ಅದರ ಜೊತೆಗಿನ ಭಯೋತ್ಪಾದಕ ಸಂಘಟನೆಗಳೇ ಕಾರಣ ಅಂತ ಹೇಳ್ತಾ ಇಸ್ರೇಲ್ ತನ್ನ ದಾಳಿಯನ್ನ ದಿನೇ ದಿನೇ ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಇನ್ನು ಈ ಇಸ್ರೇಲ್ ಹಮಾಸ್ ಸಂಘರ್ಷ ಕೆಂಪು ಸಮುದ್ರದ ವ್ಯಾಪಾರಿ ಮಾರ್ಗವನ್ನು ಕೂಡ ಡಿಸ್ಟರ್ಬ್ ಮಾಡ್ತಾ ಇದೆ. ಅಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ಹೌತಿ ಉಗ್ರರು ದಾಳಿ ಮಾಡ್ತಾ ಇರೋದ್ರಿಂದ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಸೇರಿದ ಹಾಗೆ ನ್ಯಾಟೋ ದೇಶಗಳು ತಮ್ಮ ಯುದ್ಧ ಹಡಗುಗಳನ್ನು ಸಮುದ್ರ ಮಾರ್ಗದ ರಕ್ಷಣೆಗೆ ಇಳಿಸಬೇಕಾಗಿ ಬರ್ತಾ ಇದೆ. ಈ ಯುದ್ಧದೊಂದಿಗೆ ಯಾವುದೇ ಸಂಬಂಧ ಇಲ್ಲದೆ ಇದ್ರೂ ಕೂಡ ಭಾರತವು ತನ್ನ 4 ಡೆಸ್ಟ್ರಾಯರ್ಗಳನ್ನ, ಪೊಸೈಡಿನ್ ಏರ್ಕ್ರಾಫ್ಟ್ಗಳನ್ನ, ಡ್ರೋನ್ಗಳನ್ನ ಈ ಸಾಗರ ಮಾರ್ಗದ ರಕ್ಷಣೆಗೆ ಇಳಿಸಿದೆ. ಕೆಂಪು ಸಮುದ್ರದಲ್ಲಿ ಈಗಾಗಲೇ ದಾಳಿಕೋರರ ಸಾಕಷ್ಟು ಡ್ರೋನ್ಗಳನ್ನ ಹಾಗೂ ಮಿಸೈಲ್ಗಳನ್ನ ಹೊಡೆದುರುಳಿಸಿರೋ ಅಮೆರಿಕ ಶುಕ್ರವಾರ ಕೂಡ ಒಂದು ಡ್ರೋನ್ ಮತ್ತು ಮಿಸೈಲ್ ಅನ್ನ ಹೊಡೆದು ಹಾಕಿದೆ. ಇನ್ನು ಈ ದಾಳಿಗಳಿಂದ ತೀವ್ರವಾಗಿ ನಷ್ಟಕ್ಕೀಡಾಗ್ತಾ ಇರೋದು ಇಸ್ರೇಲ್ ಅಲ್ಲ, ಬದಲಿಗೆ ಈಜಿಪ್ಟ್. ಯಾಕೆಂದ್ರೆ ಕೆಂಪು ಸಮುದ್ರ ಸುರಕ್ಷಿತವಲ್ಲ ಅನ್ನೋ ಕಾರಣಕ್ಕೆ ವ್ಯಾಪಾರಿ ಹಡಗುಗಳು ಈ ಮಾರ್ಗವನ್ನು ಬದಲಿಸಿ ಬಿಟ್ರೆ ಸುಯೆಜ್ ಕೆನಾಲ್ ಮೂಲಕ ಆಗ್ತಾ ಇರೋ ವ್ಯಾಪಾರಿ ಹಡಗುಗಳ ಸಂಚಾರ ನಿಂತು ಹೋಗುತ್ತೆ. ಹಾಗೇನಾದರೂ ಆದರೆ ಅದರಿಂದ ಸಾಕಷ್ಟು ಆದಾಯವನ್ನು ಗಳಿಸ್ತಾ ಇರೋ ಈಜಿಪ್ಟ್ ನಷ್ಟಕ್ಕೀಡಾಗುತ್ತೆ. ಜೊತೆಗೆ ಈ ಕೆಂಪು ಸಮುದ್ರದ ಪಕ್ಕದಲ್ಲೇ ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನು ಹೊಂದಿರೋ ಇನ್ನಷ್ಟು ಆಫ್ರಿಕಾದ ದೇಶಗಳು ಕೂಡ ಇದರಿಂದ ತೀವ್ರ ನಷ್ಟಕ್ಕೀಡಾಗುತ್ತವೆ. ಹೀಗಾಗಿ ಈ ಯುದ್ಧ ಬೇಗ ನಿಲ್ಲಬೇಕು ಮತ್ತು ಕೆಂಪು ಸಮುದ್ರದ ಮಾರ್ಗ ಸುರಕ್ಷಿತವಾಗಿರಬೇಕು ಅಂತ ಹೆಚ್ಚು ಬಯಸೋದು ಈಜಿಪ್ಟ್. ಪಾಪ ಈ ಈಜಿಪ್ಟ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಗಾಜಾದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರೆ ಅಲ್ಲಿನ ಪ್ಯಾಲೆಸ್ತೀನಿ ನಿರಾಶ್ರಿತರು ಸುರಂಗ ಮಾರ್ಗಗಳ ಮೂಲಕ ಈಜಿಪ್ಟ್ನ ಸಿನಾಯ್ ಪ್ರದೇಶಕ್ಕೆ ವಲಸೆ ಬರ್ತಾರೆ. ಈ ಅಕ್ರಮ ವಲಸಿಗರನ್ನ ಸಾಕಬೇಕಾದ ಭಾರ ಈಜಿಪ್ಟ್ನ ತಲೆ ಮೇಲೆ ಬೀಳುತ್ತೆ. ಅದರ ಜೊತೆಗೆ ಹಮಾಸ್ಗೆ ಬೆಂಬಲವಾಗಿ ಹೌತಿಗಳು ನಡೆಸ್ತಾ ಇರೋ ದಾಳಿಯ ಕಾರಣಕ್ಕೆ ರೆಡ್ ಸಿಯಲ್ಲಿ ವ್ಯಾಪಾರಿ ಹಡಗುಗಳ ಸಂಚಾರ ನಿಂತು ಹೋದ್ರೆ ಅದರಿಂದ ಕೂಡ ಆರ್ಥಿಕ ನಷ್ಟಕ್ಕೀಡಾಗೋದು ಈಜಿಪ್ಟೇ. ಹೀಗೆ ಇಲ್ಲಿ ಎರಡೆರಡು ಸಮಸ್ಯೆಗಳನ್ನು ಎದುರಿಸ್ತಾ ಇರೋ ಈಜಿಪ್ಟ್ ಏನಾದರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಬಯಸ್ತಾ ಇದೆ. ಅದಕ್ಕಾಗಿ ಅವರೊಂದು ಭರ್ಜರಿ ಪ್ಲಾನ್ ಅನ್ನು ಕೂಡ ಸಿದ್ಧ ಮಾಡಿಕೊಂಡಿದ್ದಾರೆ. ಇಲ್ಲಿ ಈಜಿಪ್ಟ್ ಹೇಳ್ತಾ ಇರೋದೇನು ಅಂದರೆ, ಮೊದಲ ಹಂತದಲ್ಲಿ 2 ಪಕ್ಷಗಳು ಕನಿಷ್ಠ 2 ವಾರ ಕದನ ವಿರಾಮವನ್ನು ಘೋಷಣೆ ಮಾಡಬೇಕು. ಆ ಸಮಯದಲ್ಲಿ ಈ ಹಿಂದಾದ ಒಪ್ಪಂದದಂತೆ ಒಬ್ಬ ಒತ್ತೆಯಾಳುವಿಗೆ 3 ರಿಂದ 4 ಪ್ಯಾಲೆಸ್ತೀನಿ ಬಂದಿಗಳನ್ನು ಇಸ್ರೇಲ್ ಬಿಡುಗಡೆ ಮಾಡಬೇಕು. ಮೊದಲ ಹಂತದಲ್ಲಿ 40 ಒತ್ತೆಯಾಳುಗಳನ್ನು ಹಮಾಸ್ ಬಿಡುತ್ತೆ. ಅವರಿಗೆ ಬದಲಾಗಿ ಅಟ್ಲೀಸ್ಟ್ 120 ಮಂದಿ ಪ್ಯಾಲೆಸ್ತೀನಿಯರನ್ನು ಇಸ್ರೇಲ್ ಬಿಡುಗಡೆ ಮಾಡಬೇಕು. ಹಮಾಸ್ ತನ್ನ ಒತ್ತೆಯಲ್ಲಿರೋ ಅನಾರೋಗ್ಯ ಪೀಡಿತರು ಹಾಗೂ ವೃದ್ಧರನ್ನ ಮೊದಲು ಬಿಡುಗಡೆ ಮಾಡಬೇಕು. ಅದಕ್ಕೆ ಪ್ರತಿಯಾಗಿ ಪ್ಯಾಲೆಸ್ತೀನ್ನ ಸೆಕ್ಯೂರಿಟಿ ಪರ್ಸನಲ್ಗಳನ್ನು ಇಸ್ರೇಲ್ ಅರೆಸ್ಟ್ ಮಾಡಿಟ್ಕೊಂಡಿದೆಯಲ್ಲ, ಅವರನ್ನ ಇಸ್ರೇಲ್ ಬಿಡುಗಡೆ ಮಾಡಬೇಕು. ಇದರ ಜೊತೆಗೆ ಕದನ ವಿರಾಮ ಒಪ್ಪಂದದ ಅವಧಿ ಮುಗಿಯೋದ್ರೊಳಗೆ ಇಸ್ರೇಲ್ ಗಾಜಾಪಟ್ಟಿಯಿಂದ ತನ್ನ ಪಡೆಗಳನ್ನು ಹಿಂದಕ್ಕೆ ಪಡಿಬೇಕು. ಇಸ್ರೇಲಿ
ಟ್ಯಾಂಕ್ಗಳು ವಾಪಸ್ ಹೋಗಬೇಕು ಹಾಗೂ ಗಾಜಾದಲ್ಲಿ ಮಾನವೀಯತೆಯ ಹಿನ್ನೆಲೆಯಲ್ಲಿ ಮಾಡಲಾಗುವ ಎಲ್ಲ ಸಹಾಯಗಳಿಗೆ ಇಸ್ರೇಲ್ ದಾರಿಯನ್ನು ಮಾಡಿಕೊಡಬೇಕು ಅನ್ನೋದು ಈಜಿಪ್ಟ್ ಸಂಧಾನ ಸೂತ್ರದಲ್ಲಿರುವ ಅಂಶ. ಸೊ ಇಲ್ಲಿ ಮೊದಲ ಹಂತದಲ್ಲಿ ಅತಿ ಹೆಚ್ಚು ಲಾಭ ಹಮಾಸ್ಗೆ ಆಗುತ್ತೆ. ಇನ್ನು ಎರಡನೇ ಹಂತದಲ್ಲಿ ಹಮಾಸ್ ಮತ್ತು ಪ್ಯಾಲೆಸ್ತೈನ್ ಅಥಾರಿಟಿಯ ನಡುವೆ ಮಾತುಕತೆ ನಡೀಬೇಕು ಅಂತ ಈಜಿಪ್ಟ್ ಹೇಳ್ತಾ ಇದೆ. ಇಲ್ಲಿ ಫತಾ ಮತ್ತು ಹಮಾಸ್ ಎರಡೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದು ಗಾಜಾ ಪಟ್ಟಿಯಲ್ಲಿ ಹಮಾಸ್ ಅಲ್ಲದ ಫತಾ ಕೂಡ ಅಲ್ಲದ ಮತ್ತೊಂದು ಸರ್ಕಾರ ರಚನೆ ಆಗಬೇಕು. ಇದಕ್ಕೆ ಎರಡೂ ಪಕ್ಷಗಳು ಒಪ್ಪಿಗೆ ಕೊಡಬೇಕು. ಹಾಗಾದಾಗ ಮಾತ್ರ ಗಾಜಾದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಗಾಜಾದ ಮರುನಿರ್ಮಾಣ ಕೂಡ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಅಲ್ಲಿ ಹಮಾಸೇ ಇರುತ್ತೆ ಅನ್ನೋದಾದರೆ ಇಸ್ರೇಲ್ ಈ ದಾಳಿಯನ್ನು ನಿಲ್ಲಿಸೋದೂ ಇಲ್ಲ ಮತ್ತು ಇದು ಯಾವತ್ತಿಗೂ ಮುಗಿಯೋದೂ ಇಲ್ಲ. ಇಲ್ಲಿ ಹಮಾಸ್ ಹಾಗೂ ಫತಾಗಳು ಈ ಷರತ್ತಿಗೆ ಒಪ್ಪಿಗೆಯನ್ನು ಸೂಚಿಸಬೇಕು. ಆ ಮೂಲಕ ಗಾಜಾನ ಉಳಿಸಬೇಕು ಅಂತ ಈಜಿಪ್ಟ್ನ ಸಂಧಾನ ಸೂತ್ರ ಹೇಳ್ತಾ ಇದೆ. ಇನ್ನು ಮೂರನೆಯದಾಗಿ ಕದನ ವಿರಾಮ ಘೋಷಣೆ. ಇಲ್ಲಿ ಎರಡನೇ ಷರತ್ತು ಪೂರ್ಣಗೊಂಡ್ರೆ ಇಸ್ರೇಲ್ ತಾನು ಅಂದುಕೊಂಡಿರುವುದನ್ನು ಸಾಧಿಸಿದ ಹಾಗಾಗತ್ತೆ. ಗಾಜಾದಲ್ಲಿ ಹಮಾಸ್ ಸರ್ಕಾರ ಇರೋದಿಲ್ಲ, ತನ್ನ ಒತ್ತೆಯಾಳುಗಳನ್ನು ಕೂಡ ಇಸ್ರೇಲ್ ಬಿಡಿಸ್ಕೊಂಡ ಹಾಗಾಗತ್ತೆ. ಸೊ ಇಸ್ರೇಲ್ ಕದನ ವಿರಾಮವನ್ನು ಘೋಷಿಸಿ IDF ಅನ್ನು ಗಾಜಾದಿಂದ ಸಂಪೂರ್ಣವಾಗಿ ಹಿಂದಕ್ಕೆ ಕರೆಸ್ಕೋಬೇಕು. ಆ ನಂತರದಲ್ಲಿ ಹಮಾಸ್ ತನ್ನ ಬಳಿ ಉಳಿದಿರುವ ಒತ್ತೆಯಾಳುಗಳನ್ನು ಪೂರ್ತಿಯಾಗಿ ಬಿಡುಗಡೆ ಮಾಡಬೇಕು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ತನ್ನ ಜೈಲುಗಳಲ್ಲಿರುವ ಹಮಾಸ್ ನಾಯಕರನ್ನ, ಹೋರಾಟಗಾರರನ್ನ, ಪ್ಯಾಲೆಸ್ತೀನಿ ನಾಗರಿಕರನ್ನ, ಹೀಗೆ ಹಮಾಸ್ ಯಾರನ್ನೆಲ್ಲ ಬಿಡೋದಕ್ಕೆ ಹೇಳುತ್ತೋ ಅಂಥವರನ್ನೆಲ್ಲ ಬಿಡಬೇಕು. ಅದರಲ್ಲಿ ಪ್ಯಾಲೆಸ್ತೀನ್ ಇಸ್ಲಾಮಿಕ್ ಜಿಹಾದ್ ಗ್ರೂಪ್ನ ಸದಸ್ಯರು ಸೇರಿದ ಹಾಗೆ ಯಾರೆಲ್ಲ ಪ್ಯಾಲೆಸ್ತೀನಿಯರು ಜೈಲಲ್ಲಿದ್ದಾರೋ ಅವರೆಲ್ಲರ ಬಿಡುಗಡೆ ಆಗುತ್ತೆ. ಹಾಗೆಯೇ ಅಕ್ಟೋಬರ್ 7ರ ದಾಳಿಯ ನಂತರ ಇಸ್ರೇಲ್ ಅರೆಸ್ಟ್ ಮಾಡಿರೋ ಪ್ಯಾಲೆಸ್ತೀನಿಯರನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡಬೇಕು ಅಂತ ಈಜಿಪ್ಟ್ ತನ್ನ ಸಂಧಾನ ಸೂತ್ರದಲ್ಲಿ ಹೇಳ್ತಾ ಇದೆ. ಗೆಳೆಯರೆ, ಇದು ಸಂಪೂರ್ಣವಾಗಿ ಗಾಜಾ ಪರವಾಗಿ ಹಮಾಸ್ಗೆ ಸಹಾಯ ಆಗುವಂಥ ಪರಿಹಾರಗಳು. ಸೊ ಇದಕ್ಕೆ ಹಮಾಸ್ ಒಪ್ಪಿದ್ರೂ ಒಪ್ಪಬಹುದು, ಆದರೆ ಇಸ್ರೇಲ್ ಅಂತೂ ಒಪ್ಪೋದಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರಬೇಕಲ್ವಾ? ಆದ್ರೆ ವಿಚಿತ್ರ ಏನು ಗೊತ್ತಾ, ಈಜಿಪ್ಟ್ ತನ್ನ ಉಳಿವಿಗಾಗಿ ಸಿದ್ಧ ಮಾಡಿಕೊಂಡಿರೋ ಈ ಪರಿಹಾರ ಸೂತ್ರಕ್ಕೆ ಹಮಾಸ್ನ ನಾಯಕರೇ ಒಪ್ಪುತ್ತಾ ಇಲ್ಲ. ಒಂದ್ ವೇಳೆ ಅವರೇನಾದರೂ ಈ ಪರಿಹಾರ ಸೂತ್ರಕ್ಕೆ ಒಪ್ಪಿದ್ದೇ ಆದಲ್ಲಿ ಗಾಜಾ ಪಟ್ಟಿಯಿಂದ ಹಮಾಸ್ ಸಂಪೂರ್ಣವಾಗಿ ಹೊರಗೆ ಹೋಗಬೇಕಾಗಿ ಬರುತ್ತೆ. ಹಾಗಾಗಿ ಹಮಾಸ್ ನಾಯಕರು ಈ ಒಪ್ಪಂದಕ್ಕೆ ಸಿದ್ಧ ಇಲ್ಲ. ಇನ್ನು ಇಲ್ಲಿ ಹಮಾಸ್ ಮತ್ತು ಫತಾ ಎರಡೂ ಅಲ್ಲದ ಹೊಸ ಸರ್ಕಾರ ಬರಬೇಕು ಅಂತ ಈಜಿಪ್ಟ್ ಯಾಕೆ ಬಯಸ್ತಾ ಇದೆ ಅಂದ್ರೆ, ಈ ಹಿಂದೆ ಫತಾ ಜೊತೆ ಇಸ್ರೇಲ್ ಸಾಕಷ್ಟು ಬಾರಿ ಸಂಧಾನಕ್ಕೆ ಮಾತುಕತೆಗಳನ್ನು ನಡೆಸಿ ಒಂದಷ್ಟು ಸಂಧಾನ ಸೂತ್ರಗಳು ಸಿದ್ಧವಾದರೂ ಕೂಡ ಅದು ಪೂರ್ಣಗೊಳ್ಳದ ಹಾಗೆ ತಡೆದದ್ದು ಹಮಾಸ್ ಮತ್ತು ಇಲ್ಲಿನ ಇಸ್ಲಾಮಿಕ್ ಜಿಹಾದಿಸ್ಟ್ ಗ್ರೂಪ್ಗಳು. ಹಾಗೆ ಇಲ್ಲಿ ಹಮಾಸ್ ಮತ್ತು ಫತಾ ನಡುವೆ ಕೂಡ ಒಂದಷ್ಟು ವೈಮನಸ್ಯಗಳಿವೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಹೀಗಾಗಿ ಇವರಿಬ್ಬರು ಅಲ್ಲದ ಮತ್ತೊಂದು ಸರ್ಕಾರ ಅಲ್ಲೇನಾದರೂ ರಚನೆ ಆದರೆ ಆಗ ಇಸ್ರೇಲ್ ಕೂಡ ಗಾಜಾಗೆ ತನ್ನ ಪಾಡಿಗೆ ತಾನಿರೋದಕ್ಕೆ ಬಿಡಬಹುದು ಮತ್ತು ತೀರಾ ಅಗತ್ಯ ಅನ್ಸಿದ್ರೆ ಒಂದಷ್ಟು ಸಹಾಯಗಳನ್ನು ಕೂಡ ಇಸ್ರೇಲ್ ಮಾಡಬಹುದು ಅಂತ ಇಲ್ಲಿ ಈಜಿಪ್ಟ್ ಭಾವಿಸ್ತಾ ಇದೆ. ಇನ್ನು ಈ ಪರಿಹಾರ ಸೂತ್ರಕ್ಕೆ ಇಸ್ರೇಲ್ ಒಪ್ಪುತ್ತಾ? ಇಸ್ರೇಲ್ ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ, ಸಹಸ್ರಾರು ನಾಗರಿಕರನ್ನು ಉಗ್ರರಿಗೆ ಬಲಿ ಕೊಟ್ಟಿದೆ. ಈಗ ಮತ್ತೆ ಅದೇ ಉಗ್ರರನ್ನ ಬಿಡುಗಡೆ ಮಾಡಬೇಕು ಅಂದ್ರೆ ಅದಕ್ಕೆ ಇಸ್ರೇಲ್ ಒಪ್ಪೋದು ಕಷ್ಟ. ಯಾಕೆಂದ್ರೆ ಸೆರೆ ಹಿಡಿದಿರೋ ಭಯೋತ್ಪಾದಕರನ್ನ ಬಿಟ್ಟು ಕಳುಹಿಸಿದ್ರೆ ಅವ್ರ ಸಂತಾನ ಸಾವಿರ ಆಗತ್ತೆ. ಹಮಾಸ್ ಅನ್ನೋ ಉಗ್ರ ಸಂಘಟನೆ ಇದನ್ನೇ ನಿತ್ಯ ಕಾಯಕ ಮಾಡಿಕೊಳ್ಳುತ್ತೆ. ಅದಕ್ಕಿಂತ ಈಗ ತಾನು ನಡೆಸ್ತಿರೋ ದಾಳಿನೇ ಬೆಸ್ಟು ಅನ್ನೋ ನಿರ್ಧಾರಕ್ಕೆ ಇಸ್ರೇಲ್ ಇಲ್ಲಿ ಬರಬಹುದು. ಸೊ ಇಲ್ಲಿ ಈಜಿಪ್ಟ್ ಹೇಳ್ತಿರೋ ಪರಿಹಾರ ಸೂತ್ರ ಈಜಿಪ್ಟ್ಗೆ ಮಾತ್ರ ಪ್ರಿಯವಾಗಬೇಕೇ ವಿನಃ ಅದು ಇಸ್ರೇಲ್ಗಾಗ್ಲಿ ಹಮಾಸ್ಗಾಗ್ಲಿ ಖಂಡಿತ ಇಷ್ಟ ಆಗೋದಿಲ್ಲ. ಒಂದು ವೇಳೆ ಒಂದಷ್ಟು ಬದಲಾವಣೆಗಳ ಜೊತೆ ಇಸ್ರೇಲ್ ಒಪ್ಪಿದ್ರೂ ಕೂಡ ಅಧಿಕಾರವನ್ನ ಬಿಟ್ಟುಕೊಡೋದಕ್ಕೆ ಹಮಾಸ್ ಅಂತೂ ಒಪ್ಪೋದಿಲ್ಲ. ಇನ್ನು ಈ ಯುದ್ಧವನ್ನ ನಿಲ್ಲಿಸದೇ ಇದ್ರೆ ಅಮೆರಿಕ ಹಾಗೂ ಅದರ ಮಿತ್ರಕೂಟಕ್ಕೆ ಕೆಂಪು ಸಮುದ್ರವನ್ನು ಶಾಶ್ವತವಾಗಿ ಮುಚ್ಚುತ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ ಕೆಂಪು ಸಮುದ್ರ ಮಾರ್ಗಕ್ಕೆ ಪರ್ಯಾಯವಾಗಿ ಈ ಹಿಂದೆ ಅಮೆರಿಕ ಪ್ರಸ್ತಾಪಿಸಿದ್ದ ಭಾರತದಿಂದ ಸೌದಿ ಅರೇಬಿಯಾ, ಜೋರ್ಡಾನ್ ಹಾಗೂ ಇಸ್ರೇಲ್ಗಳ ಮೂಲಕ ಈಜಿಪ್ಟ್ ಅನ್ನ ಸಂಪರ್ಕಿಸುವ ಮಾರ್ಗ ಏನಿದೆ ಆ ಮಾರ್ಗಕ್ಕೆ ಮತ್ತೆ ಚಾಲನೆಯನ್ನ ಕೊಡೋಣ ಅಂತ ಹೇಳ್ತಾ ಇದೆ. ಇಲ್ಲಿ ಎಲ್ಲರೂ ಕೂಡ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಪರಿಸ್ಥಿತಿಯನ್ನು ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ನಿಜಕ್ಕೂ ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು ಹಮಾಸ್ ಉಗ್ರರ ವಶದಲ್ಲಿರೋ ಇಸ್ರೇಲ್ನ ಒತ್ತೆಯಾಳುಗಳು ಹಾಗೂ ಸುಖ ಸುಮ್ಮನೆ ಪ್ರಾಣ ಕಳ್ಕೊಳ್ತಾ ಇರೋ ಗಾಜಾದ ಪ್ಯಾಲೆಸ್ತೀನಿಯರು. ಹೀಗಾಗಿನೇ ಈ ಯುದ್ಧ ಬೇಗ ಕೊನೆಗೊಳ್ಳಲಿ ಅಂತ ಅಮೆರಿಕ ಮಿತ್ರಕೂಟವನ್ನು ಹೊರತುಪಡಿಸಿದರೆ ಇಡೀ ಜಗತ್ತು ಬಯಸ್ತಾ ಇರೋ ಹಾಗಿದೆ. ಇನ್ನು ತನ್ನ ದೇಶದ ಪ್ರಜೆಗಳನ್ನು ಬಿಡಿಸ್ಕೊಳ್ಳೋದಕ್ಕಾಗಿ ಅಮೆರಿಕ ತನ್ನ ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ ಅಂತ ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ತಿಳಿಸಿದ್ದಾರೆ. ನಮ್ಮವರನ್ನ ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ, ಈಗಾಗಲೇ ಅವರನ್ನು ಬಿಡಿಸ್ಕೊಳ್ಳೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಒತ್ತೆಯಾಳುಗಳನ್ನ ಬಿಡಿಸ್ತೀವಿ ಅಂತ ಹ್ಯಾರಿಸ್ ಹೇಳಿದ್ದಾರೆ. ಇಲ್ಲಿ ಅಮೆರಿಕಾಗೆ ಮಧ್ಯವರ್ತಿ
ಮಧ್ಯವರ್ತಿಯಾಗಿ ಕೆಲಸ ಮಾಡೋದಕ್ಕೆ ಕತಾರ್ ಅಂತೂ ಇದ್ದೇ ಇದೆ. ಇದು ಗೆಳೆಯರೆ ಇಸ್ರೇಲ್ ಹಮಾಸ್ ಸಂಘರ್ಷವನ್ನು ಕೊನೆಗಾಣಿಸೋದಕ್ಕೆ ಈಜಿಪ್ಟ್ ಕೊಡ್ತಾ ಇರೋ ಪರಿಹಾರ ಸೂತ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.